ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. IPL ಧಮಾಕ 2025 TV9 ಡಿಜಿಟಲ್ ಸ್ಪೆಷಲ್ ಈ ಒಂದು ಸೆಗ್ಮೆಂಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇನ್ನೇನು IPL ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಸೊ ಇನ್ನು ಮೇಲಿಂದ ಯಾರು ಕ್ವಾಲಿಫೈ ಆಗ್ತಾರೆ, ಯಾರು ಕ್ವಾಲಿಫೈ ಆಗೋದಿಲ್ಲ ಅನ್ನುವಂಥದ್ರ ಬಗ್ಗೆ ಲೆಕ್ಕಾಚಾರಗಳು ಈಗಾಗಲೇ ಸ್ಟಾರ್ಟ್ ಆಗಿದೆ. ಅಫ್ಕೋರ್ಸ್ RCB ಅಂತೂ ಈಗ ಸುಭದ್ರ ಸ್ಥಿತಿಯಲ್ಲಿದೆ, ಟಾಪ್ ಪೊಸಿಷನಲ್ಲಿದೆ ಪಾಯಿಂಟ್ಸ್ ಟೇಬಲ್ನಲ್ಲಿ. ಸೊ ಆದರೂ ಕೂಡ ಇನ್ನು ಉಳಿದಿರುವಂಥ ಒಂದು 3 ಮ್ಯಾಚ್ನಲ್ಲಿ ಅಟ್ಲೀಸ್ಟ್ 1 ಅಥವಾ 2 ಮ್ಯಾಚ್ಗಳನ್ನು ಗೆದ್ದು ಇನ್ನಷ್ಟು ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಳ್ಳುತ್ತೆ RCB, ಅದರಲ್ಲಿ ನೋ ಡೌಟ್. ಸೊ ನೆಕ್ಸ್ಟ್ ಪ್ಲೇಸಲ್ಲಿರುವಂಥ ಪಂಜಾಬ್ಗೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ನಿನ್ನೆ ನಡೆದಂಥ ಒಂದು ಅದ್ಭುತವಾದಂಥ ಒಂದು ಪಂದ್ಯದಲ್ಲಿ ಜಯವನ್ನು ದಾಖಲಿಸುವ ಮೂಲಕ 2ನೇ ಸ್ಥಾನಕ್ಕೆ ಈಗ ಪಂಜಾಬ್ ಕೂಡ ಬಂದು ನಿಂತಿದೆ. ಇನ್ನೊಂದು ಮ್ಯಾಚ್ ನಿನ್ನೆ ನಡೆದಂಥ ಒಂದು ಪಂದ್ಯ ನೀವೆಲ್ಲರೂ ಕೂಡ ನೋಡಿರ್ತಿರೋ ಒಂದು ಕ್ಲೋಸ್ ನೈಲ್ ಬೇಟಿಂಗ್ ಫಿನಿಶ್. ಅದರಲ್ಲಿ KKR ಪಂದ್ಯವನ್ನು ಗೆಲ್ಲುವ ಮೂಲಕ ಇನ್ನು ನಾನು ಕೂಡ ಪ್ಲೇ ಆಫ್ಗೆ ಹೋಗಬಹುದು ಅನ್ನುವಂಥ ಒಂದು ಆಸೆಯನ್ನು KKR ಜೀವಂತವಾಗಿ ಇರಿಸ್ಕೊಂಡಿದೆ. ಇನ್ನು ಉಳಿದಂತೆ CSK ಆಗಲಿ ಅಥವಾ RR ಆಗಲಿ ಅಥವಾ ಅದ್ರ ಜೊತೆಗಿರುವಂಥ SRH ಆಲ್ಮೋಸ್ಟ್ ಈಗ 2 RR ಮತ್ತು CSK ಅಂತೂ ಔಟ್ ಆಫ್ ದ ಟೂರ್ನಿ. ಬಟ್ SRH ಇನ್ನೂ ಕೂಡ ಸ್ವಲ್ಪ ಜೀವಂತ ಇದೆ. ಎಲ್ಲ ಮ್ಯಾಚನ್ನು ಗೆದ್ದು ಬೇರೆ ಇನ್ಯಾರಾದರೂ ಸೋಲ್ತಾರಾ ಅಂತೇಳಿ ಕಾಯುವಂಥ ಒಂದು ಸ್ಥಿತಿ SRHಗಿದೆ. ಬಟ್ ಇವತ್ತಿನ ಒಂದು ಪಂದ್ಯ, ಇವತ್ತು ನಡೀತಾ ಇರುವಂಥ ಒಂದು ಮ್ಯಾಚ್ ಅದು ಹೈದರಾಬಾದ್ನಲ್ಲಿ SRH ವರ್ಸಸ್ DC. ಸೊ ಒಂದು ಹಂತದಲ್ಲಿ ನಿರ್ಣಾಯಕ ಅನ್ನುವಂಥದ್ದನ್ನು ಹೇಳ್ಬೋದಾಗುತ್ತೆ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ವೆರಿ 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 ಇಂಪಾರ್ಟೆಂಟ್ ಮ್ಯಾಚ್ ಇವತ್ತಿನ ಒಂದು ಪಂದ್ಯ. ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಗೆದ್ದು ತನ್ನ ಸ್ಥಾನವನ್ನು ಭದ್ರಪಡಿಸ್ಕೋಬೇಕು, ಪ್ಲೇ ಆಫ್ಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿಂದ DC ಪಂದ್ಯಗಳನ್ನು ಗೆಲ್ತಾನೆ ಹೋಗಬೇಕು. ಇನ್ನು SRH ಕಳ್ಕೊಳ್ಳುವಂಥದ್ದೇನಿಲ್ಲ, ಆಲ್ಮೋಸ್ಟ್ ಟೂರ್ನಿಯಿಂದ ಔಟ್ ಅಂತಾನೆ ಲೆಕ್ಕಾಚಾರ ಇದೆ. ಬಟ್ ಸ್ಟಿಲ್ ಏನಾದರೂ ಎಲ್ಲ ಮ್ಯಾಚ್ ಗೆದ್ದು ಬೇರೆ ಇರುವಂಥ ಒಂದು ತಂಡಗಳು ಮೇಲೆ ಟಾಪಲ್ಲಿರುವಂಥ ಒಂದು ತಂಡಗಳು ಮ್ಯಾಚನ್ನು ಸೋಲುತ್ತಾ ಅದನ್ನು ಕಾಯುವಂಥ ಒಂದು ಪರಿಸ್ಥಿತಿ SRHಗಿದೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ಹೇಳೋದಾದ್ರೆ 10 ಮ್ಯಾಚ್ಗಳಲ್ಲಿ 6 ಗೆದ್ದಿದ್ದಾರೆ, 4ರಲ್ಲಿ ಸೋಲನ್ನು ಕಂಡಿರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ 12 ಪಂದ್ಯಗಳು 12 ಪಾಯಿಂಟ್ಸ್ ಇದೆ ಈಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ. 12 ಪಾಯಿಂಟ್ 5ನೇ ಸ್ಥಾನದಲ್ಲಿರುವಂಥ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಇವತ್ತಿನ ಒಂದು ಪಂದ್ಯವನ್ನು ಗೆದ್ದು ತನ್ನ ಒಂದು ಪೊಸಿಷನ್ನ ಸ್ವಲ್ಪ ಮೇಲಕ್ಕೆ ತರುವಂಥದ್ದು, ಹಾಗೆ ಕ್ವಾಲಿಫೈ ಆಗೋದ್ರ ಬಗ್ಗೆ ಲೆಕ್ಕಾಚಾರ ಹಾಕ್ಕೊಂಡು ಈಗಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ ಕಾಯ್ತಾ ಇದೆ. ಇನ್ನು 2 ಬ್ಯಾಕ್ ಟು ಬ್ಯಾಕ್ ಲಾಸಸ್ ಅಗೇನ್ಸ್ಟ್ RCB ಮತ್ತು KKR, ಇದು ಹೊಡೆತ ಕೊಟ್ಟಿದೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಂತ ಹೇಳಬೇಕು. ಯಾಕಂದರೆ ಆರಂಭದಲ್ಲಿ ಉತ್ತಮವಾಗಿ ಆಡ್ತಾ ಇದ್ದಂಥ ಡೆಲ್ಲಿ ಕ್ಯಾಪಿಟಲ್ಸ್ ಅದಾದ ಮೇಲೆ ಸೋಲುಗಳನ್ನು ಅನುಭವಿಸ್ತಾ ಬಂತು. ಸೊ ಹಾಗಾಗಿನೇ ಪಾಯಿಂಟ್ಸ್ ಟೇಬಲ್ನಲ್ಲಿ ಇವತ್ತು 5ನೇ ಸ್ಥಾನಕ್ಕೆ ಬಂದಿರುವಂಥದ್ದು. 10 ಮ್ಯಾಚಲ್ಲಿ 6 ಗೆದ್ದಿದೆ, 4ರಲ್ಲಿ ಸೋತಿದೆ. ಸೊ ಹಾಗಾಗಿ 12 ಅಂಕಗಳೊಂದಿಗೆ ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ 5 ಸ್ಥಾನದಲ್ಲಿದೆ. ಅಥವಾ ಏನಾದರೂ ಬೇರೆ ಈ RCB ಅಥವಾ KKR ಮೇಲೆ ನಡೆದಂಥ ಒಂದು ಫೈಟ್ಗಳು ಅಥವಾ ಈ ಹಿಂದೆ ನಡೆದಂಥ GT ಮೇಲಿನ ಒಂದು ಫೈಟ್ ಅದೆಲ್ಲದರಲ್ಲೂ ಕೂಡ ಏನಾದರೂ ಗೆದ್ದಿದ್ದೆ ಆದಲ್ಲಿ ಅದು ಪಾಯಿಂಟ್ಸ್ ಟೇಬಲ್ ಮೇಲೆ ಇರಬಹುದಿತ್ತು. ಯಾಕಂದರೆ ಡೆಲ್ಲಿ ಆ ಥರದ ಒಂದು ಕಾನ್ಫಿಡೆನ್ಸ್ ಅನ್ನು ತಂದಿತ್ತು. ಈ ಬಾರಿಯ ಒಂದು IPL ಆರಂಭವಾದಾಗ ಡೆಲ್ಲಿ ಕ್ಯಾಪಿಟಲ್ಸ್ ತುಂಬ ಚೆನ್ನಾಗಿ ಒಂದು ಟೀಮ್ ಆಗಿ ಆಡ್ತಾ ಇತ್ತು. ಆನ್ ದ ಅದರ್ ಹ್ಯಾಂಡ್ ಈಗ SRH ಬಗ್ಗೆ ಹೇಳೋದಾದ್ರೆ 9th ಪ್ಲೇಸ್ನಲ್ಲಿದೆ, 6 ಪಾಯಿಂಟ್ಸ್ಗಳು ಮಾತ್ರ. 10 ಮ್ಯಾಚ್ನಲ್ಲಿ 3ರಲ್ಲಿ ಮಾತ್ರ ಗೆದ್ದಿದೆ, 7ರಲ್ಲಿ ಸೋಲನ್ನು ಅನುಭವಿಸಿದೆ. ಸೊ SRH ಆಲ್ಮೋಸ್ಟ್ ಔಟ್ ಆಫ್ ದಿ IPL ರೇಸ್ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಯಾಕಂದರೆ ಟಾಪಲ್ಲಿರುವಂಥ ಟೀಮ್ಗಳೆಲ್ಲವೂ ಕೂಡ ಅದ್ಭುತವಾಗಿ ಆಡ್ತಾ ಇವೆ. ನೆಕ್ಸ್ಟ್ ಇರುವಂಥ ಒಂದು ಮ್ಯಾಚ್ಗಳು ಕೂಡ ಅವ್ರಿಗೆ ತುಂಬಾ ಕಷ್ಟಕರವಾದಂಥ ಒಂದು ಪಂದ್ಯಗಳು. ಆದರೆ DC ಬಗ್ಗೆ ಹೇಳೋದಾದ್ರೆ ನೋಡಿ, ನೆಕ್ಸ್ಟ್ ಎಲ್ಲ ಮ್ಯಾಚ್ಗಳು ಕೂಡ ಕ್ರೂಷಿಯಲ್ ಆಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಇವತ್ತಿನ ಒಂದು ಪಂದ್ಯ SRH ಮೇಲೆ ನಡೆಯುವಂಥ ಒಂದು ಪಂದ್ಯ, ಅದಾದ ನಂತರ ಇರುವಂಥ ಒಪೋನೆಂಟ್ಸ್ ಅಂತ ಹೇಳಿದ್ರೆ ಅದು ಪಂಜಾಬ್, ಗುಜರಾತ್ ಮತ್ತು ಮುಂಬೈ. ಪಂಜಾಬ್, ಗುಜರಾತ್, ಮುಂಬೈ ಈಗಾಗಲೇ ಪಾಯಿಂಟ್ಸ್ ಟೇಬಲ್ನಲ್ಲಿ ತುಂಬಾ ಒಂದು ಒಳ್ಳೆ ಪೊಸಿಷನ್ನಲ್ಲಿವೆ. ಅದರಲ್ಲೂ ಮುಂಬೈ ಅಂತೂ 3ನೇ ಪ್ಲೇಸು, ಗುಜರಾತ್ 4ನೇ ಪ್ಲೇಸ್ನಲ್ಲಿದೆ. ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಎರಡೂ ತಂಡಗಳಿಂದ. ಸೊ ಹಾಗಾಗಿ ಆ್ಯಂಡ್ ಪಂಜಾಬ್ 2ನೇ ಸ್ಥಾನದಲ್ಲಿದೆ. ಸೊ ನೆಕ್ಸ್ಟ್ ಬರುವಂಥ ಒಪೋನೆಂಟ್ಸ್ DCಗೆ ಕಷ್ಟ. ಸೊ ಹಾಗಾಗಿ ಇವತ್ತಿನ ಒಂದು ಪಂದ್ಯವನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಡೆಲ್ಲಿ ಕ್ಯಾಪಿಟಲ್ಸ್ಗಿದೆ. ಇನ್ನು ಟೇಬಲ್ ಕ್ಯಾಲ್ಕುಲೇಷನ್ ಬಗ್ಗೆ ನಾವು ನೋಡ್ತಾ ಹೋದರೆ ನೋಡಿ, RCB ಸೇಫ್ ಆಗಿದೆ ಸದ್ಯಕ್ಕೆ, 16 ಪಾಯಿಂಟ್ಗಳು. 3 ಮ್ಯಾಚಸ್ ಇನ್ನೂ ಕೂಡ ಬಾಕಿ ಇವೆ RCBಗೆ. ಅದು ಇರುವಂಥದ್ದು LSG ಮೇಲೆ, SRH ಮೇಲೆ ಮತ್ತು KKR ಮೇಲೆ. ಸೊ ಸ್ವಲ್ಪ ಈಸಿ ಅಪೋನೆಂಟ್ ಅನ್ನುವಂಥದ್ದನ್ನು ಹೇಳ್ಬೋದು ಈ LSG, SRH ಮತ್ತು KKR. ಯಾಕಂದರೆ ಆಲ್ಮೋಸ್ಟ್ ಟೂರ್ನಿಯಿಂದ ಹೊರಗಡೆನೇ ಕಾಲಿಟ್ಟಿರುವಂಥ ಈ ತಂಡಗಳು. ಬಟ್ ಸ್ಟಿಲ್ RCB ನೆಕ್ಸ್ಟ್ ಒಂದು ಪಂದ್ಯವನ್ನು ಅಟ್ಲೀಸ್ಟ್ ಗೆದ್ದು ಟಾಪಲ್ಲಿ ಇರಬೇಕು ಅನ್ನೋದು, ಅಂದರೆ ಟಾಪ್ 1 ಮತ್ತು ಟಾಪ್ 2 ಅಲ್ಲಿ ಇದರ ನಮಗೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಅಕಸ್ಮಾತ್ ನೆಕ್ಸ್ಟ್ ಸೆಮಿಫೈನಲ್ಗೆ ಬಂದಾಗ ಒಂದು ಮ್ಯಾಚ್ ಸೋತ್ರು ಕೂಡ ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ನಮಗೆ ಅವಕಾಶ ಇರುತ್ತೆ, ಕ್ವಾಲಿಫೈಯರ್ ಆಡಬಹುದಾಗುತ್ತೆ. ಅಥವಾ ಮ್ಯಾಚ್ನ ಗೆದ್ದು ನೇರವಾಗಿ ಫೈನಲ್ಗೆ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಟಾಪ್ 1 ಮತ್ತು ಟಾಪ್ 2 ಪೊಸಿಷನ್ ಇರುವಂಥದ್ದು ಆಲ್ವೇಸ್ ಸೇಫ್. ಇನ್ನು ಪಂಜಾಬ್ ಸೇಫ್ ಆಗಿದೆ, 15 ಪಾಯಿಂಟ್ಸ್ಗಳು ಸದ್ಯಕ್ಕೆ. ಇನ್ನು 3 ಮ್ಯಾಚ್ ಅದಕ್ಕೂ ಕೂಡ ರಿಮೈನಿಂಗ್ ಇದೆ. ನೆಕ್ಸ್ಟ್ ಇರುವಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ, ಮುಂಬೈ ಮೇಲೆ, ಜೊತೆಗೆ RR ಮೇಲೆ ಇರುವಂಥ ಒಂದು ಮ್ಯಾಚ್ಗಳು. ಸೊ ಪಂಜಾಬ್ ಕೂಡ ಮುಂದಿನ ಒಂದು ಪಂದ್ಯವನ್ನು ಗೆದ್ದು ಟಾಪಲ್ಲಿ ಪೊಸಿಷನ್ ಅನ್ನು ಭದ್ರ ಮಾಡಿಕೊಳ್ಳುವಂಥ ಅವಶ್ಯಕತೆ ಪಂಜಾಬ್ಗೂ ಕೂಡ ಇದೆ. ಇನ್ನು ಮುಂಬೈ ಸ್ಟಿಲ್ ಸ್ಟ್ರಗಲ್ ಮಾಡ್ತಾ ಇದೆ ಅನ್ನುವಂಥದ್ದು ಹೇಳಬೇಕು. ಬಟ್ ಅದ್ಭುತವಾಗಿ ಪಾಯಿಂಟ್ಸ್ ಇದೆ ಅಥವಾ ರನ್ ರೇಟ್ ಅಂತೂ ಅದ್ಭುತವಾಗಿದೆ ನಿಜ. ಆದರೆ ಇನ್ನು 3 ಮ್ಯಾಚ್ಗಳಲ್ಲಿ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ
ಮುಂಬೈಗೂ ಕೂಡ ಇದೆ. ಅಕಸ್ಮಾತ್ ಮುಂದೆ ಇರುವಂತಹ ಒಂದು ಪಂದ್ಯಗಳು ಅದು GT, ಪಂಜಾಬ್ ಮತ್ತೆ DC ಮೇಲಿರುವಂತಹ ಒಂದು ಪಂದ್ಯಗಳು, ಅಲ್ಲೆಲ್ಲಾದ್ರೂ ಎಡವುದ್ರೆ ಮುಂಬೈ, ಸೊ ಆಗ ಪಾಯಿಂಟ್ಸ್ ಟೇಬಲ್ನಿಂದ ಕೆಳಗಡೆ ಬರುತ್ತೆ. ಬಟ್ ರನ್ ರೇಟ್ ತುಂಬ ಚೆನ್ನಾಗಿದೆ, +1.2 ಇದೆ ಮುಂಬೈ ಇಂಡಿಯನ್ಸ್ಗೆ. ಸೊ ಹಾಗಾಗಿ ಸ್ವಲ್ಪ ಸೇಫ್ ಆಗಿ ಆಡ್ತಾ ಇದ್ದಾರೆ, ಬಟ್ ಸ್ಟಿಲ್ ರೇಸಲ್ಲಿ ಸ್ಟ್ರಗಲ್ ಮಾಡುವಂತಹ ಅವಶ್ಯಕತೆ ಇದೆ. ಆ್ಯಂಡ್ ಗುಜರಾತ್ ಆಲ್ಸೋ, ಗುಜರಾತ್ ಕೂಡ ಇನ್ನೂ ರೇಸ್ನಲ್ಲಿ ಸ್ವಲ್ಪ ಸ್ಟ್ರಗಲ್ ಇದೆ. ಆದರೆ 14 ಪಾಯಿಂಟ್ಸ್, 4 ಮ್ಯಾಚ್ಗಳು ರಿಮೈನಿಂಗ್ ಇದೆ, ಆಡಿರುವಂಥದ್ದು 10 ಮ್ಯಾಚ್ಗಳು. ಸೊ ಹಾಗಾಗಿ ಇನ್ನೂ 4 ಮ್ಯಾಚ್ ಇರೋದ್ರಿಂದ ಗುಜರಾತ್ಗೆ ಈ 4ರಲ್ಲಿ 2-3 ಮ್ಯಾಚಸ್ಸನ್ನು ಗೆಲ್ಲುವಂಥದ್ದು ಅಷ್ಟೇನು ಕಷ್ಟ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಇರುವಂಥದ್ದು ನೋಡಿ ಮುಂಬೈ, DC, LSG ಮತ್ತು CSK ಮೇಲಿರುವಂಥ ಒಂದು ಪಂದ್ಯಗಳು. ಸೊ ಹಾಗಾಗಿ ಗುಜರಾತ್ ಕೂಡ ಟಾಪ್ 4 ಪೊಸಿಷನಲ್ಲಿ ಅಥವಾ 4ರಲ್ಲಿ ಈ ಟಾಪ್ 4 ಟೀಮ್ಸ್ ಅಲ್ಲಿ ಒಂದಂತೂ ಇದ್ದೇ ಇರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಆಲ್ರೆಡಿ ಇದೆ. ಇನ್ನು LSG 10 ಪಾಯಿಂಟ್ಸ್, 3 ಮಾತ್ರ ಮ್ಯಾಚ್ ಬಾಕಿ ಇದೆ. KKR 11 ಪಾಯಿಂಟ್ಸ್ ಇದೆ, 3 ರಿಮೈನಿಂಗ್ ಇದೆ. ಸೊ ಇವರು ಕೂಡ ಎದುರು ನೋಡ್ತಾ ಇದ್ದಾರೆ, ಬೇರೆ ಟಾಪ್ ಅಲ್ಲಿ ಇರುವಂತಹ ಒಂದು ಟೀಮ್ಗಳೇನಾದರೂ ಟಾಪ್ ಅಲ್ಲಿ ಆದರೆ ಸೊ ಆಗ ನಮಗೂ ಕೂಡ ಒಂದು ಅವಕಾಶ ಇರುತ್ತೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೇಲ್ ಬರೋದಕ್ಕೆ ಅಂತೇಳಿ. ಸೊ ಅಷ್ಟು ಈಸಿಯಾಗಿ ಪರಿಗಣಿಸೋದಕ್ಕಾಗೋದಿಲ್ಲ. ಈ ಸತಿ IPL ನ ಬ್ಯೂಟಿ ಇರುವಂಥದ್ದೇ ಇದು. ಇಷ್ಟೊತ್ತಿಗಾಗಲೇ ಬೇರೆ ಟೈಮ್ಗಳಲ್ಲೆಲ್ಲ ಟಾಪ್ 4 ಫಿಕ್ಸ್ ಆಗಿದೆ ಅಥವಾ ಟಾಪ್ 3 ಫಿಕ್ಸ್ ಆಗಿದೆ, ಒಂದಕ್ಕೆ ಮಾತ್ರ ಫೈಟ್ ಇದೆ ಅನ್ನುವಂಥದ್ದು ಇರ್ತಿತ್ತು. ಬಟ್ ಈ ಸತಿ ಟಾಪ್ 4 ಇದ್ರೂ ಕೂಡ 6 ಟೀಮ್ಗಳು ಕಂಟೆಂಟ್ ಮಾಡ್ತಾ ಇವೆ ಟಾಪ್ 4 ಪೊಸಿಷನ್ಗೋಸ್ಕರ. ಸೊ ಹಾಗಾಗಿ ಒಂದು ಒಳ್ಳೆ ಮ್ಯಾಚಸ್ ಮುಂದಿನ ಹಂತದಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇವತ್ತಿನ ಒಂದು ಮ್ಯಾಚು ಡೆಲ್ಲಿ ಕ್ಯಾಪಿಟಲ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿತ್ತು DCಗೆ IPLನಲ್ಲಿ, ಬಟ್ ಅದನ್ನು ಹೋಗ್ತಾ ಹೋಗ್ತಾ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ. ಶೇಕಿ ಆಗಿದೆ ಸದ್ಯಕ್ಕೆ. ಪೊಸಿಷನ್ 1 and 2 ಅಲ್ಲಿ ಇದ್ದಂಥವ್ರು ಈಗ 5th ಪೊಸಿಷನಲ್ಲಿದ್ದಾರೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸೋಲು RCB ಮತ್ತು KKR ಮೇಲೆ ಅನುಭವಿಸಿರುವಂಥ ಒಂದು ಡೆಲ್ಲಿ ಕ್ಯಾಪಿಟಲ್ಸ್. ಇನ್ನೊಂದು ವರಿ ಇರುವಂಥದ್ದು ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ ಏನಿದ್ದಾರೆ ಅವರು ಇಂಜೂರ್ ಆಗಿದ್ದಾರೆ KKR ಮ್ಯಾಚ್ನ ಸಂದರ್ಭದಲ್ಲಿ. ಒನ್ ಆಫ್ ದ ಮೇನ್ ಸ್ಪಿನ್ನರ್ ಆಗ್ತಾರೆ, ಜೊತೆಗೆ ಕ್ಯಾಪ್ಟನ್, ಹಾಗೆ ಬ್ಯಾಟಿಂಗ್ನಲ್ಲೂ ಕೂಡ ಪರ್ಫಾರ್ಮ್ ಮಾಡುವಂತಹ ಅಕ್ಷರ್ ಪಟೇಲ್. ಸೊ ಇದು ಸ್ವಲ್ಪ ವರಿಸಮ್ ಫ್ಯಾಕ್ಟರ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಬ್ಯಾಟಿಂಗ್ನಲ್ಲಿ ಅಭಿಷೇಕ್ ಪೋರೆಲ್ ಆಗಲಿ, ಫಾಫ್ ಡ್ಯುಪ್ಲೆಸಿಸ್ ಆಗಲಿ, KL ರಾಹುಲ್, ಕರುಣ್ ನಾಯರ್, ಸ್ಟಬ್ಸ್, ಅಕ್ಷರ್ ಪಟೇಲ್ ಎಲ್ಲರೂ ಕೂಡ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇದೆ DCಗೆ. ಇನ್ನು DC ಬೌಲಿಂಗಲ್ಲಿ ಮಿಚೆಲ್ ಸ್ಟಾರ್ಕ್ ಅದ್ಭುತವಾಗಿ ಸ್ಪೆಲ್ಗಳನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಮುಖೇಶ್ ಕುಮಾರ್, ಹಾಗೆ ಅಕ್ಷರ್ ಪಟೇಲ್ ಹಿಮ್ಸೆಲ್ಫ್, ಜೊತೆಗೆ ಕುಲ್ದೀಪ್ ಯಾದವ್ ಅವರ ಒಂದು ಮಿಸ್ಟ್ರಿ ಸ್ಪಿನ್, ಹಾಗೆ ವಿಪ್ರಜ್ ಅವರ ಒಂದು ಸ್ಪಿನ್, ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಇನ್ನು SRHಗೆ ಬಹುಶಃ ಕಳ್ಕೊಳ್ಳುವಂಥದ್ದು ಏನಿಲ್ಲ, ಮೊದಲೇ ನಾವು ಹೇಳ್ತಾ ಇದ್ವಿ. ಆದರೆ ಬೇರೆಯವರ ಪಾರ್ಟಿಯನ್ನು ಸ್ಪಾಯ್ಲ್ ಮಾಡೋದಕ್ಕೆ ಅವಕಾಶ ಇದೆ SRHಗೆ. ಸೊ ಹಾಗಾಗಿ ಈ ಪಂದ್ಯವನ್ನು ಗೆದ್ದು ಮುಂದಿನ ಪಂದ್ಯಗಳನ್ನು ಕೂಡ ಗೆದ್ದು ಬೇರೆ ಟೀಮ್ಗಳ ಒಂದು ಪಾರ್ಟಿಯನ್ನು ಕೂಡ ಸ್ಪಾಯ್ಲ್ ಮಾಡಬಹುದು SRH. ಒಂದು ಗುಡ್ ಸ್ಟಾರ್ಟ್ ಸಿಕ್ಕಿತ್ತು IPLನಲ್ಲಿ, ಬ್ಯೂಟಿಫುಲ್ ಆದಂತಹ ಒಂದು ಬ್ಯಾಟಿಂಗ್, ಬೌಲಿಂಗ್ ಎಲ್ಲದರಿಂದ ಕೂಡ ಎಲ್ಲರನ್ನೂ ತನ್ನತ್ತ ಸೆಳೆದಿದ್ದಂತಹ SRH ಹೋಗ್ತಾ ಹೋಗ್ತಾ ಯಾಕೆ ಕೊಲಾಪ್ಸ್ ಆಯಿತು. ಅದ ಒಂದು ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಆಗಿದೆ, ಬೌಲಿಂಗ್ ಚೆನ್ನಾಗಿದೆ, ಆದರೂ ಕೂಡ ಒಂದು ಯೂನಿಟ್ ಆಗಿ ಆಡೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ SRH ಟೀಮ್ನವರು. ಯಾಕಂದ್ರೆ ನೋಡಿ, ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಅದರಲ್ಲೂ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಇವರಿಂದ ಸೆಂಚುರಿ ಬಂದಿದೆ. ಅದಾದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ, ಕ್ಲಾಸನ್, ಅತ್ಯದ್ಭುತವಾದಂಥ ಒಂದು ಬ್ಯಾಟ್ಸ್ಮನ್ಗಳಿದ್ರೂ ಕೂಡ ಆರಂಭದಲ್ಲಿ ಚೆನ್ನಾಗಿ ಆಡಿದ್ರು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಬ್ಯಾಟಿಂಗ್ನಲ್ಲಿ ವಿಕೆಟ್ ಕೈ ಚೆಲ್ತಾ ಇದ್ದಾರೆ, ಬೌಲಿಂಗ್ನಲ್ಲಿ ಅಂತ ಕಮಾಲ್ ಬರ್ತಾ ಇಲ್ಲ. ಬೌಲಿಂಗ್ನಲ್ಲಿ ಆರಂಭದಿಂದಲೂ ಕೂಡ ಶಮಿ ಆಗಲಿ, ಪ್ಯಾಟ್ ಕಮಿನ್ಸ್ ಆಗಲಿ ಸ್ವಲ್ಪ ಕಾಸ್ಟ್ಲಿ ಆಗೇ ಇದ್ರು, ಬಟ್ ಬ್ಯಾಟಿಂಗ್ನಲ್ಲಿ ತುಂಬ ಚೆನ್ನಾಗಿದ್ದರಿಂದ ಅದು ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಅವರ ಒಂದು ಬೌಲಿಂಗ್ ಕೂಡ ವೀಕ್ ಲಿಂಕ್ ಅಂತ ಹೇಳಿ ಅನ್ನಿಸೋಕೆ ಸ್ಟಾರ್ಟ್ ಆಗಿದೆ. ಹರ್ಷಲ್ ಪಟೇಲ್, ಉನದ್ಕಟ್ ಯಾರು ಕೂಡ ಅಂಥ ಒಳ್ಳೆ ಸ್ಪೆಲ್ಗಳನ್ನು ಹಾಕಿ ವಿಕೆಟ್ಗಳನ್ನು ತಗೊಳ್ಳೋದಕ್ಕೆ ವಿಫಲರಾಗ್ತಾ ಇದ್ದಾರೆ. ಸೊ ಹಾಗಾಗಿ ಹೋಲ್ ಯೂನಿಟ್ ಆಗಿ ನೋಡಿದ್ರೆ SRH ಫ್ಲಾಪ್ ಶೋ ಅಂತೂ ಮುಂದುವರೆದಿದೆ. ಇನ್ನು ಇವತ್ತಿನ ಒಂದು ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬಹಳ ಮುಖ್ಯವಾಗುತ್ತೆ. ಇವತ್ತಿನ ಒಂದು ಪಂದ್ಯದಲ್ಲಿ ಏನಾದರೂ ಚೇಂಜಸ್ಸನ್ನು ನೀವು ಬಯಸ್ತೀರಾ, ಅಥವಾ ಯಾಕಂದರೆ 2 ಮ್ಯಾಚ್ ಸೋತಿದ್ದಾರೆ, ಸೇಮ್ ಟೀಮೇ ಕಂಟಿನ್ಯೂ ಆಗ್ತಾ ಇದೆ. ಸೊ ಇವತ್ತೇನಾದರೂ ಒಂದಷ್ಟು ಚೇಂಜಸ್ ಏನಾದರೂ ನಿರೀಕ್ಷೆ ಮಾಡಬಹುದಾ ಅನ್ನುವಂಥದ್ದನ್ನು ನೋಡೋಣ. ಅಥವಾ ಅಕ್ಷರ್ ಪಟೇಲ್ ಆಡ್ತಾರೋ ಇಲ್ವೋ ಅನ್ನುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಅಕ್ಷರ್ ಪಟೇಲ್ ಆಡಿದ್ರೆ ಒಳ್ಳೆಯದು ಡೆಲ್ಲಿ ಕ್ಯಾಪಿಟಲ್ಸ್ಗೆ, ಯಾಕಂದರೆ ಮೇನ್ ಬ್ಯಾಟ್ಸ್ಮನ್, ಮೇನ್ ಬೌಲರ್ ಆಗ್ತಾರೆ, ಮೇನ್ ಕ್ಯಾಪ್ಟನ್ ಹಿಮ್ಸೆಲ್ಫ್. ಸೊ ಹಾಗಾಗಿ ಇವತ್ತಿನ ಒಂದು ಮ್ಯಾಚ್ DCಗೆ ಕ್ರೂಷಿಯಲ್ ಆಗುತ್ತೆ. ನಿಮ್ಗೇನು ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ದಿಸ್ ಇಸ್ ರೆಹಮಾನ್ ಸೈನಿಂಗ್ ಆಫ್. ಬಾಯ್.